ಪ್ರಶ್ನೆ ಮಾಡಿದ್ದಕ್ಕೆ ಅವ್ರನ್ನ ಅಮಾನತು ಮಾಡಿರ್ತಕ್ಕಂಥ ನುಸುಳುಕೋರರು ಯಾರು, ಎಲ್ಲಿಂದ ಬಂದರು, ಯಾರವರಿಗೆ ಒಳಗಡೆ ಬರಲಿಕ್ಕೆ ಪಾಸ್ ಕೊಟ್ಟರು, ಲ್ಯಾಪ್ಸಸ್ ಏನಿದೆ, ಸೆಕ್ಯೂರಿಟಿ ಲ್ಯಾಪ್ಸಸ್ ಏನಿದೆ. ಬಿಕಾಸ್ ನಾನು ಕೂಡ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವನು. 3 ಟೈರ್ ಸಿಸ್ಟಮ್ ಇದೆ ಸೆಕ್ಯೂರಿಟಿ. 3 ಸೊತ್ತಿನ ಬೇಹುಗಾರಿಕೆಯನ್ನು ಭೇದಿಸಿ ಒಳಗೆ ಬರಬೇಕು ಅಂದರೆ ಯಾರಾದ್ರ ಹಿಂದೆ ಇದ್ದಾರೆ, ಯಾಕಾಗಿ ಆಯಿತು, ಇದನ್ನೆಲ್ಲ ವಿರೋಧ ಪಕ್ಷದವರು ಕೇಳಿದ್ದಕ್ಕೇನೆ ನೀವು ಅವರನ್ನ ಅಮಾನತಿನಲ್ಲಿ ಇಡ್ತೀರಿ ಅಂತಾರೆ. ಮತ್ತು ಸಂಸತ್ ಇರೋದು ಯಾತಕ್ಕೆ? ಸಂಸತ್ತು, ವಿಧಾನಸಭೆ, ವಿಧಾನ ಪರಿಷತ್ತು, ರಾಜ್ಯಸಭೆ ಇವುಗಳೆಲ್ಲ ಇರೋದು ಮಾತಾಡಲಿಕ್ಕೆ ಇರೋದು, ಚರ್ಚೆ ಮಾಡಲಿಕ್ಕೆ ಇರೋದು. ಅದನ್ನೇ ನಾನೊಂದು ಪುಸ್ತಕ ಬರೆದಿದ್ದೀನಲ್ಲ, ಇಡೀ ಸಂಸದೀಯ ವ್ಯವಸ್ಥೆಯ ಬಗ್ಗೆ, ದಿ ಟಾಕಿಂಗ್ ಶಾಪ್ ಅಂತ ಪುಸ್ತಕದ ಹೆಸರು ನೋಡಿ. ನೀವು ಪಂಚಾಯತಿಂದ ಪಾರ್ಲಿಮೆಂಟ್ ತನಕ ಟಾಕಿಂಗ್ ಚರ್ಚೆಗಳು, ಚರ್ಚೆ ಮಾಡಲಿಕ್ಕೆ ಇರ್ತಕ್ಕಂಥ ವೇದಿಕೆಗಳವೆಲ್ಲವು. ನೀವು ಅದನ್ನೇ ನೀವು ಇವತ್ತಿನ ದಿವಸ ಬಾಗ್ಲಾಗ್ತೀವಿ ಅಂತಂದರೆ, ನೀನು ಮಾತಾಡಬೇಡ ಅಂತ ಏನರ್ಥ ಅದಕ್ಕೆ? ಹಾಗಾಗಿ ಇದು ಪ್ರಶ್ನೋತ್ತರ. ಅದು ಪ್ರತಿಯೊಂದಕ್ಕೂ ಕೂಡ ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಸಮಂಜಸವಾಗಿ ಉತ್ತರ ಕೊಡ್ತಕ್ಕಂಥ ಸಮಾಧಾನ, ಸಾಮರಸ್ಯ, ಸ್ನೇಹಭಾವ ಆಡಳಿತ ಪಕ್ಷಕ್ಕೆ ಇರಬೇಕು. ಆಡಳಿತ ಪಕ್ಷಕ್ಕೆ ಇರಬೇಕು. ನೀವು ಅದನ್ನೇ ಕಳ್ಕೊಂಡ್ಬಿಟ್ರಿ. ಇವತ್ತಿನ ದಿವಸ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಪ್ರಶ್ನೆ ಹೌದು ಉತ್ತರ ಕೊಡ್ತಾ ಇದ್ದೀವಿ, ಎಲ್ಲಿ ಬೀದಿಲ್ಲ ಉತ್ತರ ಕೊಡೋದು? ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿಗಳು ಇಂಥ ಒಂದು ಗಂಭೀರವಾದಂಥ ಇಶ್ಯೂ ಮೇಲೆ ನೀವು ಒಳಗಡೆ ಬಂದು ಯಾಕೆ ಮಾತಾಡ್ತಾ ಇಲ್ಲ? ಒಳಗಡೆ ಬಂದು ಯಾಕೆ ಒಳಗಡೆ ಬಂದ್ಬಿಟ್ಟು ನಿಮ್ಗೆ ಹಲವಾರು ಪ್ರಶ್ನೆಗಳು ಬರ್ತವೆ. ಯಾರು ಹಿಂದೆ ಇದ್ದಾರೆ, ಪಾಸ್ ಕೊಟ್ಟವ್ರು ಯಾರು, 3 ಟೈರ್ ಸಿಸ್ಟಮ್ ಅಲ್ಲಿ ಅಧಿಕಾರಿಗಳು ಇದ್ದಾರಾ ಇಲ್ವಾ, ಅದೆಲ್ಲ ಈಚೆ ಬರುತ್ತೆ. ಸಿಸ್ಟಮ್ ಏನೋ 3 ಟೈರ್ ಸಿಸ್ಟಮ್ ಇದ್ದಾರೆ, ಬಟ್ 40% ಕೂಡ ಅಧಿಕಾರಿಗಳಿಲ್ಲ ಅದರೊಳಗೆ. ಅದ್ಯಾಕೆ ಈ ಸದನಕ್ಕೆ ಸಂಸತ್ತಿನ ವ್ಯವಹಾರ ಮಂತ್ರಿಗೆ, ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ ಯಾಕೆ ಅರ್ಥ ಆಗಿಲ್ಲ? ಅದು ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅವರಿಗೆ, ಬಿಕಾಸ್ ಉತ್ತರ ಇಲ್ಲ ಅವ್ರ ಹತ್ರ. ಹಾಗಾಗಿ ಇವತ್ತು 148 ಜನರನ್ನ ನೀವು ದೇಶದ ಜಗತ್ತಿನ ಅತ್ಯಂತ ಎತ್ತರದ ಈ ಸಂಸತ್ತಿಗೆ ಬಗೆದ ದ್ರೋಹ ಇದು, ಬಗೆದ ದ್ರೋಹ ಆಗ್ತದೆ. ಹಾಗಾಗಿ ಪ್ರಧಾನಮಂತ್ರಿಗಳಂತೂ ಬಿಡಿ, ಅವರು ಮಾಧ್ಯಮದವ್ರ ಮುಂದೆ ಬರೋ ತಾಕತ್ತು ಇಲ್ಲ ಅವ್ರಿಗೆ, ಎದುರಿಸುವಂಥ ಶಕ್ತಿನೂ ಇಲ್ಲ ಅವ್ರಿಗೆ. ಹಾಗಾಗಿ ಅವ್ರು ಹೇಳಿದ್ದೇ ವೇದವಾಕ್ಯ ಅಲ್ವೇ? ಹಾಗಾಗಿ ಇವತ್ತು ಇಡೀ ಜಗತ್ತು ನೋಡ್ತಾ ಇದೆ. ಇಡೀ ಜಗತ್ತಿನ ಮುಂದೆ ಭಾರತದ ಸಂಸತ್ತು ಬೆತ್ತಲಾಗಿದೆ. ಬೆತ್ತಲೆಯ ಪ್ರಪಂಚವನ್ನು ಬರೆದವನೇ ಬೆತ್ತಲಾಗಬಹುದು.